Hello, dear students. My name is S.N. Hegde, selection grade lecturer in mechanical department. I am presenting you in this video a brief details regarding the subject computer aided engineering drawing. The course code is 20ME 12P. The total hours for complete semester, this semester, is 78 hours, and 2 sessions of 3 hours, totally 6 hours per week. This subject, in the sense, it comes under lab, lecture and lab practice. It is there for mechanical and allied branches. The credits and the details, they are shown here in this table. Internal total marks are 60, and end examination, semester end examination marks 40, totally 100. So this subject outcomes ಅಂದ್ರೆ ನೀವೇನು ಕಲಿತೀರಿ ಈ ಲ್ಯಾಬ್ ಅಥವಾ ಲೆಕ್ಚರ್ ಥಿಯರಿ ಸಬ್ಜೆಕ್ಟ್ ಎಲ್ಲ ಯೂನಿಟ್ಸ್ ಮುಗಿದ ಮೇಲೆ CO1 able to use drawing instruments, adopt the standards, dimensioning and construct appropriate drawing scales in technical drawing development. ಅಂದ್ರೆ ಯಾವ ಟೂಲ್ಸ್ ಯೂಸ್ ಮಾಡ್ತೀರಿ, ಡ್ರಾಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಮ್ಯಾನ್ಯುವಲಿ ಮಾಡೋದಾದ್ರೆ ಏನೇನು ಯೂಸ್ ಮಾಡಬೇಕು ಅನ್ನೋದನ್ನು ಕಲಿತೀರಿ CO1 ನಲ್ಲಿ. CO2ದಲ್ಲಿ ಪ್ರೊಜೆಕ್ಷನ್ ಅಂತಂದ್ರೆ ಏನು, ಪ್ರೊಜೆಕ್ಷನ್ ಪ್ಲೇನ್ಸ್ ಅಂದ್ರೆ ಏನು, ಎಷ್ಟು ಟೈಪ್ಸ್ ಆಫ್ ಪ್ಲೇನ್ಸ್ ಇರ್ತವೆ, ಅದರ ಟೆಕ್ನಿಕ್ಸ್ ಏನೇನು, ಗ್ರಾಫಿಕಲ್ ಕಮ್ಯುನಿಕೇಶನ್, as the drawing is a universal language of engineers. So our communication ಆಗಲಿ ಅಥವಾ ಲ್ಯಾಂಗ್ವೇಜ್ ಅನ್ನು ಕಲಿತೀರಿ ಅಂತ. CO3 ರಲ್ಲಿ ಸ್ಕೆಚಸ್, ಐಸೋಮೆಟ್ರಿಕ್ ವ್ಯೂಸ್ ಅಂಡ್ ಆರ್ಥೋಗ್ರಾಫಿಕ್ ವ್ಯೂಸ್ ಎಟ್ಸೆಟ್ರಾ ಕಲಿತೀರಿ. ಆಮೇಲೆ CO4 ಅಂತಂದ್ರೆ ಯಾವ ಕಂಪ್ಯೂಟರ್ನಲ್ಲಿ ಮಾಡೋದಾದ್ರೆ ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತೀರಿ, ನೀವು ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು 2D 3D ಡ್ರಾಯಿಂಗ್ಸ್ ಎಲ್ಲ ಮಾಡೋದು ಹೇಗೆ ಅನ್ನೋದನ್ನ ಕಲಿತೀರಿ. ದ ಟೋಟಲ್ 60 ಮಾರ್ಕ್ಸ್ ಹೇಗೆ ಡಿವೈಡ್ ಆಗಿದೆ ಅಂತಂದ್ರೆ ಅಸೆಸ್ಮೆಂಟ್ ಇದೆ ನೋಡಿ. ಫಸ್ಟ್ ಡ್ರಾಯಿಂಗ್ ಇನ್ಸ್ಟ್ರೂಮೆಂಟ್ಸ್, ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸ್ ಯೂನಿಟ್ 1 ಮತ್ತೆ ಯೂನಿಟ್ 2 ಮ್ಯಾನ್ಯುವಲಿ ಡ್ರಾಯಿಂಗ್ಸ್ ಇದೆ. ನೀವು ಇನ್ಸ್ಟ್ರೂಮೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಮ್ಯಾನ್ಯುವಲಿ ಡ್ರಾ ಮಾಡಬೇಕು ನೀವು ಅದರ ಶೀಟ್ ಮೇಲೆ. ಆ ಶೀಟ್ಗೆ 20 ಮಾರ್ಕ್ಸ್. ಕೆಲವೊಂದು ಶೀಟ್ ಸಬ್ಮಿಟ್ ಮಾಡಬೇಕಾಗ್ತದೆ ನೀವು, ಅದಕ್ಕೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 20 and it is assessed out of 20 marks. ಅದಾದ್ಮೇಲೆ ಸ್ಕಿಲ್ ಟೆಸ್ಟ್ 1 manually based of 100 marks, 3 hours ಇದ್ದು ಅದನ್ನ 20 ರೆಡ್ಯೂಸ್ ಮಾಡೋದು. ಆದ್ಮೇಲೆ ಸ್ಕಿಲ್ ಟೆಸ್ಟ್ 2, ಆಮೇಲೆ ಸ್ಕಿಲ್ ಟೆಸ್ಟ್ 3, ಇದು ಕಂಪ್ಯೂಟರ್ ಬೇಸ್ಡ್. ಇದರಲ್ಲಿ ಸ್ಕಿಲ್ ಟೆಸ್ಟ್ ಮ್ಯಾನ್ಯುವಲ್ಲು ಅಗೇನ್ 100 ಮಾರ್ಕ್ಸ್ ಮಾಡಿದ್ರು 20 ರೆಡ್ಯೂಸ್ ಮಾಡಾಯಿತು. ಸೊ ಅಲ್ಲೇ ಅಸೈನ್ಮೆಂಟ್ 20, ಈ ಮ್ಯಾನ್ಯುವಲ್ ಟೆಸ್ಟ್ ಸ್ಕಿಲ್ ಟೆಸ್ಟ್ 1
20 40 ಆಯಿತು. ಆಮೇಲೆ ಥ್ರೂ ಕಂಪ್ಯೂಟರ್ ಸಾಫ್ಟ್ವೇರ್ ಅಗೇನ್ 2 ಟೆಸ್ಟ್, skill test 2, skill test 3 are conducted, and average of which it is taken. Conducted for 100 marks, again it is reduced to 20 marks. So totally 60 ಆಯಿತು ನೋಡಿ. This is a total CIE marks 60. ಸೆಮಿಸ್ಟರ್ ಎಂಡ್ ಎಕ್ಸಾಮ್ಗೆ 100 ಮಾರ್ಕ್ಸ್ಗೆ ಕಂಡಕ್ಟ್ ಆಗ್ತದೆ, ಬಟ್ ಇಟ್ ಈಸ್ ರೆಡ್ಯೂಸ್ ಟು 40 marks, 3 hours of examination. These are the details of continuous internal evaluation. ಎಕ್ಸಾಮ್ ಪ್ಯಾಟರ್ನ್ ಹೇಗಿರ್ತದೆ ಅಂತಂದರೆ, ಎಕ್ಸಾಮ್ನಲ್ಲಿ ನಿಮಗೆ ಕ್ವಶನ್ ನಂಬರ್ 1 ಆನ್ಸರ್ ಶೀಟ್ ಮೇಲೆ ಮಾಡಬೇಕು. ಆನ್ ಜಿಯೋಮೆಟ್ರಿಕಲ್ ಕನ್ಸ್ಟ್ರಕ್ಷನ್, ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸ್ ಅದೆಲ್ಲ ಇರ್ತದೆ, ಅದಕ್ಕೆ 25 marks. ಇದಕ್ಕೆ ಆರ್ ಅಂತ ಇರ್ತದೆ, ಒಂದು ಕ್ವಶನ್ ಮತ್ತೊಂದು ಇದಾದರೂ ಬಿಡಿಸ್ಬೋದು ನೀವು, ಅಥವಾ ಎನಿ ಒನ್ ಪ್ರಾಬ್ಲಮ್ ಫ್ರಮ್ ಪ್ರೊಜೆಕ್ಷನ್ ಆಫ್ ಲೈನ್ಸ್, ಅದು ಆನ್ಸರ್ ಶೀಟ್ ಮೇಲೆ, ಅದಕ್ಕೂ 25. ಇದೆರಡರಲ್ಲಿ ಯಾವ್ದಾದ್ರು ಒಂದು ಬಿಡಿಸ್ಬೋದು ನೀವು, 25 marks ಕ್ಯಾರಿಂಗ್. ಕಡೆ ಸೆಕೆಂಡ್ ಕ್ವಶನ್ನಲ್ಲಿ ಅಗೇನ್ ಆನ್ಸರ್ ಶೀಟಲ್ಲೇ ಪ್ಲೇನ್ಸ್ ಮೇಲೆ ಒಂದು ಕ್ವಶನ್ನು, ಅಥವಾ ಸಾಲಿಡ್ಸ್ ಮೇಲೆ ಒಂದು ಕ್ವಶನ್. ದಟ್ ಆಲ್ಸೋ ಕ್ಯಾರೀಸ್ 25 marks. ಸೊ 25 + 25 50 ಆಯಿತು, ಎರಡು ಕ್ವಶನ್. ಮೂರನೇ ಕ್ವಶನ್ ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು 3D ಡ್ರಾಯಿಂಗ್, ಕ್ರಿಯೇಟಿಂಗ್ 3D ಯೂಸಿಂಗ್ ಕ್ಯಾಡ್ ಅಂದರೆ ಸಾಫ್ಟ್ವೇರ್. ಇದಕ್ಕೆ 40 + 10 ಅಂದರೆ ಟೋಟಲ್ 50. 50 + 50 100. ಸೊ this is the SEE details, semester end examination, lab examination, how it will be conducted and what are the details, questions details. ಆಮೇಲೆ ನಿಮಗೆ ಕೋರ್ಸ್ ಕಂಟೆಂಟ್ ಡೀಟೇಲ್ಸ್ ಹೇಳಬೇಕಂದ್ರೆ, ಯೂನಿಟ್ 1 ಈಸ್ ಬೇಸಿಕ್ ಎಲಿಮೆಂಟ್ಸ್ ಆಫ್ ಡ್ರಾಯಿಂಗ್, ವೇರ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಡಿಫರೆಂಟ್ ಟೈಪ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್, ಲೈನ್ಸ್ ಎಟ್ಸೆಟ್ರಾ. ಯೂನಿಟ್ 1 ಅದು. ಯೂನಿಟ್ 2ದಲ್ಲಿ ಇಂಟ್ರೊಡಕ್ಷನ್ ಟು ಪ್ರೊಜೆಕ್ಷನ್ಸ್. ಪ್ರೊಜೆಕ್ಷನ್ ಅಂದ್ರೆ ಏನು? ಯೂನಿಟ್ 3 ಯೂನಿಟ್ 3ದಲ್ಲಿ ಐಸೋಮೆಟ್ರಿಕ್ ಕ್ಯಾಡ್ ಸಾಫ್ಟ್ವೇರ್ ಬಗ್ಗೆ ಇಂಟ್ರೊಡಕ್ಷನ್. ಕ್ಯಾಡ್ ಸಾಫ್ಟ್ವೇರ್ ಅಂದ್ರೆ ಏನು, ಅದರಲ್ಲಿ ಫೈಲ್ಸ್ ಹೆಂಗೆ ಕ್ರಿಯೇಟ್ ಮಾಡ್ತಾರೆ, ಕಮಾಂಡ್ಸ್ ಯಾವಿದೆ, ಸೇವಿಂಗ್ ಮಾಡೋದು ಹೇಗೆ, ಓಪನಿಂಗ್ ಎಕ್ಸಿಸ್ಟಿಂಗ್ ಡ್ರಾಯಿಂಗ್ ಫೈಲ್, ಕ್ರಿಯೇಟಿಂಗ್ ಎಟ್ಸೆಟ್ರಾ. ಯೂನಿಟ್ 4ಅಲ್ಲಿ ನೀವು ಕ್ಯಾಡ್ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡೆ ಮಾಡುವಂಥದ್ದು, ಕ್ರಿಯೇಟಿಂಗ್ ಆಬ್ಜೆಕ್ಟ್ಸು, ಕನ್ವರ್ಷನ್, ಆರ್ಕ್, ಸರ್ಕಲ್, ಇದನ್ನೆಲ್ಲ ಮಾಡುವಂಥದ್ದು. ಯೂನಿಟ್ಸ್ ಅಂದರೆ ಟಾಪಿಕ್ ಅಂತ ಹೇಳ್ಬೋದು ನೀವು. ಯೂನಿಟ್ 4 ಆರ್ಥೋಗ್ರಫಿಕ್ ಪ್ರೊಜೆಕ್ಷನ್ ಅಂದರೆ ಇಲ್ಲಿ ಐಸೋಮೆಟ್ರಿಕ್ ವ್ಯೂನ ಕನ್ವರ್ಟ್ ಮಾಡಿ ಪಿಕ್ಚೋರಿಯಲ್ ವ್ಯೂಸ್ಗೆ ಕನ್ವರ್ಟ್ ಮಾಡ್ಕೊಳ್ಳೋದು. ಅದರದ್ದೇ ರಿವರ್ಸ್ ಯೂನಿಟ್ 5ದಲ್ಲಿ ಐಸೋಮೆಟ್ರಿಕ್ ಪ್ರೊಜೆಕ್ಷನ್, ಎರಡು ರಿವರ್ಸ್ ಇದ್ದಂಗೆ. ಇಂಟಿಗ್ರೇಷನ್ ಮತ್ತು ನಿಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್ ಅಂತ ಬರ್ತದೆ, ಎರಡು ಟಾಪಿಕ್ಕು ವೈಸ ವರ್ಸ ಇದ್ದಂಗೆ. ಹಾಗೆ ಇದು ಇಲ್ಲಿ ಯೂನಿಟ್ 4 ಮತ್ತು ಯೂನಿಟ್ 5 ವೈಸ್ ವರ್ಸ. ಒಂದು 3D ಟು 2D ಕನ್ವರ್ಷನ್ ಮಾಡುವಂಥದ್ದು, ಮತ್ತೊಂದು 2D ಟು 3D ಕನ್ವರ್ಷನ್ ಮಾಡೋದು. ಸೊ ದ ಬ್ರೀಫ್ ಡೀಟೇಲ್ಸ್, ಇದರದ್ದು PDF ಶೇರ್ ಮಾಡ್ತೇನೆ ನಾನು, ನಿಮಗೆ ನೋಡ್ಕೊಳ್ಬೋದು. ಸೊ ಡೀಟೇಲ್ ಆಗಿ anyhow will be studying this one. And last one is the unit 6 CAD drafting using the same software, either it may be AutoCAD or Solid Edge or FreeCAD. There are so many application softwares, CAD softwares. You have to create 2D 3D models, some kind of objects, blocks, etc. ಅಂತ ಹೇಳ್ಬೋದು. This is the brief details regarding your subject, computer aided drawing.